ಇವತ್ತಷ್ಟಂತಲ್ಲ, ನೂರಾರು ವರ್ಷಗಳಿಂದ ಪೀಠ ಅಂತಂದರೆ ಯಾವತ್ತದು ಪವರ್ಫುಲ್ ಆಗುತ್ತೋ ಅಲ್ಲಿ ರಾಜಕಾರಣ ಬರುತ್ತೆ. ಎಲ್ಲಿ ರಾಜಕಾರಣ ಬರ್ತದೋ ಅಲ್ಲಿ ಗೊಂದಲಗಳು ಮತ್ತು ಅಧಿಕಾರ ಬರೋಕ್ಕೆ ಶುರು ಮಾಡ್ತದೆ, ಅಧಿಕಾರದ ಸ್ಪರ್ಧೆ ಬರೋಕ್ಕೆ ಶುರು ಮಾಡುತ್ತೆ. ಅದು ನೂರಾರು ವರ್ಷಗಳ ಬಂದಿದೆ. ಇದು ಕರ್ನಾಟಕಕ್ಕೆ ಇದೇ ಮೊಟ್ಟ ಮೊದಲ ಬಾರಿ ಏನು ಅಂತಲ್ಲ. ನಮ್ಮ ಹರಿಹರ ಪೀಠ ಅದು ಮೂಲ ಪೀಠ. 2003ನೇ ಇಸ್ವಿಯಲ್ಲಿ ಯಾವತ್ತು ಪಂಚಪೀಠದವರು ವಾಜಪೇಯಿಯವರು ಮತ್ತು ಅಡ್ವಾಣಿಯವ್ರ ಹತ್ರ ಹೋಗಿ ನಾವು ಬೇಡ ಜಂಗಮರು ಅಂಥೇಳಿ ಒಂದು ನಮಗೆ ಬೇಡ ಜಂಗಮರು ಅಂತ ನಮ್ಗೆ ಆ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿಕೊಂಡ್ರು. ಅಲ್ಲಿ ತನಕ ಇಡೀ ಪಂಚಪೀಠಕ್ಕೆ ನಾಡಿನ ನೂರಾರು ಮಠಗಳಿಗೆ ಮೂಲ ಭಕ್ತರೇ ಪಂಚಮಸಾಲಿಗಳಾಗಿದ್ದರು. ಇಡೀ ಪಂಚಮಸಾಲಿ ಜನಾಂಗ ಅವ್ರನ್ನ ಹೊತ್ತುಕೊಂಡು ಮೆರ್ಕೋತಾ ಇತ್ತು. ಯಾವಾಗ ಇವರು ಬೇಡ ಜಂಗಮ ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅಕಸ್ಮಾತ್ ಒಟ್ಟು ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೇಳಿದರೆ ಅವ್ರನ್ನ ಇನ್ನೂ ಮೆರೆಸ್ತಿದ್ರು, ಇನ್ನೂ ಅವ್ರನ್ನ ದೇವರಾಗಿ ಕಾಣ್ತಾ ಇದ್ರು. ಅವರು ತಮ್ಮ ಸ್ವಜಾತಿಗೆ ಕೇಳಿದ್ರಲ್ಲ, ಅದು SC ಸರ್ಟಿಫಿಕೇಟ್ ಕೇಳಿದ್ರಲ್ಲ ಅನ್ನೋದು ಭಾಳಷ್ಟು ಭಕ್ತರಿಗೆ ನೋವುಂಟಾಯಿತು. ಅವತ್ತರಿಂದ 2003ನೇ ಇಸ್ವಿಯಿಂದ ಸಂಘಟನೆ ಶುರು ಆಯಿತು. ಆಮೇಲೆ 2006ನೇ ಇಸ್ವಿಯಲ್ಲಿ ನಿರಂತರ 106 ಮೀಟಿಂಗ್ಗಳಾದವು. ಪಂಚಪೀಠದವರೆಲ್ಲರೂ ನೀವು ಪೀಠವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತಂದರು. ಅದಕ್ಕೆ ಇವತ್ತಿಗೂ ನಮ್ಮ ಮಠದಲ್ಲಿ ರೆಕಾರ್ಡ್ ಇದೆ, 6 ಗಂಟೆ ಆಗಿರುವಂಥದ್ದು ವಿಡಿಯೋ ರೆಕಾರ್ಡ್ ಆಗಿದೆ, ಚರ್ಚೆ ಆಗಿರೋದು. 5 ಜನ ಪಂಚಪೀಠದವರು ಇವ್ರ ನಡುವೆ ಸಂವಾದ ನಡೆದಿದೆ, ನೀವು ಪೀಠ ಮಾಡಲಿಕ್ಕೆ ಹೋಗಬೇಡಿ ಅಂತಂದರು. ಆವಾಗ ನಮ್ಮ ಪೀಠದವ್ರು ನಮ್ಮ ಭಕ್ತರು ಕೇಳಿದ್ದು, ಹಾಗಾದರೆ ನಿಮ್ಮಲ್ಲಿ 5 ಪೀಠಗಳಿದ್ದಾವೆ, ಈ 5 ಪೀಠಗಳಿಗೆ ದವಸ ಧಾನ್ಯವನ್ನು ಕೊಟ್ಟವರು, ಭೂದಾನವನ್ನು ಮಾಡಿದವರು, ಬೆಳ್ಳಿ ಬಂಗಾರವನ್ನು ಕೊಟ್ಟವರು, ನಿಮ್ಮ ಅಡ್ಡ ಪಲ್ಲಕ್ಕಿಯನ್ನು ಮಾಡೋರು, ನಿಮಗೆ ಏನು ಬೇಕೆಲ್ಲವನ್ನು ಕೊಟ್ಟವರು ಪಂಚಮಸಾಲಿಗಳು. ಪಂಚಮಸಾಲಿ 5 ಪೀಠಗಳಲ್ಲಿ 7 ಪೀಠಕ್ಕೆ ಪಂಚಮಸಾಲಿ ಜನಾಂಗದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿಯನ್ನು ಅವನಿಗೆ ಸಂಸ್ಕಾರ ಕೊಟ್ಟು ಅವನ ಜಗದ್ಗುರುವನ್ನು ಮಾಡಿ ಅಂತ ಕೇಳಿದರು. ಆದರೆ ನಿಮ್ಮ ಪಂಚಮಸಾಲಿಗಳು ಆಗಕ್ಕೆ ಬರೋದಿಲ್ಲ ಅಂತಂದರು. ಆ ಸಂದರ್ಭದಲ್ಲಿ ಅವ್ರು ಶಿಟ್ಟಿನಿಂದ ಆಡಿದಂಥದ್ದು, ನೀವೆಲ್ಲ ನಾಯಿಯಾಗಿ, ಹಂದಿಯಾಗಿ, ಮತ್ತು ಇನ್ನೊಂದು ಹೇಳಿದ್ರು ಅವರು, ಈ ಥರ ಅಪಶಬ್ದಗಳು ಮಾತಾಡಿದ್ರು ಅವರು. ಆವಾಗ ನೀವೆಲ್ಲ ನಾಯಿಯಾಗಿ, ನರಿಯಾಗಿ, ಹಂದಿಯಾಗಿ ಹುಡ್ತೀರಿ ನೀವು ಅಂತ ಅಲ್ಲೇ ಶಾಪ ಕೊಟ್ಟುಬಿಟ್ರು ಅವರು. ಆವಾಗ ನಮ್ಮ ಅಂದಿನ ರಾಜ್ಯಾಧ್ಯಕ್ಷರಾಗಿರುವಂಥ ಬಸವರಾಜ ದಿಂಡೂರವರು ಹೇಳಿದ ಆ ಕ್ಷಣಕ್ಕಾಗಿರುವಂಥದ್ದು ಇದು. ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ನಾಯಿ ಆಗಿದ್ದರೆ ನಾವು ನಿಯತ್ತಾಗಿ ಬದುಕ್ತೇವೆ, ನರಿ ಆಗಿದ್ದರೆ ನಾವು ಬುದ್ಧಿವಂತಿಕೆಯಿಂದ ಸಮಾಜದಲ್ಲಿ ಬದುಕ್ತೇವೆ, ಹಂದಿ ಆದರೆ ಈ ಊರನ್ನು ಸ್ವಚ್ಛ ಮಾಡಿಕೊಂಡು ಸ್ವಚ್ಛವಾಗಿ ಬದುಕ್ತೀವಿ ಅಂತ ಹೇಳಿತ್ತು. ಇದು ಅದಾದ ಮೇಲೆ 2006ನೇ ಇಸ್ವಿಗೆ ಡಿಸೈಡ್ ಮಾಡಿದರು ಪಂಚಮಸಾಲಿ ಪ್ರತ್ಯೇಕ ಪೀಠ ಮಾಡಬೇಕು ಅಂಥೇಳಿ.